ಮಿಕ್ಸ್ ಮಾಡೋಕ್ಕಾಗಲ್ಲ. ಬದಿಗಳಿದ್ರೆ ಅದಕ್ಕೆ ಆಗಲ್ಲ, ಹಂಗೆಲ್ಲ ಶಿಶುವಾಕರ ಅಷ್ಟು ಬರೋದಿಲ್ಲ. ಬೇಡ ಬೇಡ, ಆ ಕಡೆ ಹೋಗ್ಬೇಡ. ಕೆಂಪು ಮೇದಲ್ಲಿ ತುಂಬ ಜಾಸ್ತಿ ಇಲ್ಲ. ಎಷ್ಟಿಲ್ಲ ಅಷ್ಟೇ ಅಲ್ವಾ? 18 ಕಸಾಲೆ ಆಡಿಸ್ಬೇಕನ್ಸುತ್ತಲ್ವಾ? ಈಗ ಫಸ್ಟ್ ಮರ ಬ್ಲೀಡಿಂಗ್ ಆಗ್ತಿದೆಯಲ್ಲ, ಸೊ ಏನ್ ಮಾಡ್ತೀವಿ, ಕುರಿ ಪಿಚ್ಕೆ ತಗೊಂತೀವಿ. ಕುರಿ ಪಿಚ್ಕೆ ಅಂದಾಜಲ್ಲಿ ಇಡ್ತೀವಿ, ಒಂದ್ 20 ಗಿಡ ಕುರಿ ಪಿಚ್ಕೆ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ, ಕೇಳಿಸ್ಕೊಂಡ್ಬಿಟ್ಟು. ಒಂದ್ 20 ಕೆಜಿ ವಿನೋದ್, ಏನಕ್ಕೆ ಫಸ್ಟ್ ಏನಕ್ಕೆ ಮಾಡ್ತಾ ಇದೀವಿ ಅದನ್ನ ಹೇಳಿದೆ. ಇದು ಸ್ಟೆಮ್ ಬ್ಲೀಡಿಂಗ್ ಆಗ್ತಿದೆಯಲ್ಲ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಆಗಿರುತ್ತೆ, ಸೊ ಅಲ್ಲಿ ತನಕ ನಾವು ಪೇಸ್ಟ್ ಮಾಡ್ಕೊಂಡು ಹಿಂಗ್ ಸವರ್ತೀವಿ. ಸೊ ಫಸ್ಟ್ ಅದಕ್ಕೆ ಏನೇನ್ ಬೇಕು ಅಂದ್ರೆ 20 ಕೆಜಿ ಕುರಿ ಪಿಚ್ಕೆಗೆ ಒಂದ್ 2 ಕೆಜಿ ಕಲ್ಸುಣ್ಣ, ಅದಾದ್ಮೇಲೆ ಪಂಚಗವ್ಯ ಒಂದ್ 5 ಲೀಟರ್ ಸಿಗುತ್ತೆ, ನಾವು ರೆಡಿ ಮಾಡ್ತೀವಿ, ಸೊ ಅದೊಂದ್ 5 ಲೀಟರ್. ಅದ್ ಪಂಚಗವ್ಯಕ್ಕೆ ಏನೇನ್ ಹಾಕ್ತಿವಿ ಅಂದ್ರೆ ತುಪ್ಪ, ಹಾಲು, ಮೊಸರು, ಗಂಧ, ಸಗಣಿ, ಏನಾಗ್ತದೆ, ಎಳ್ನೀರು ಎಲ್ಲ, ಬಾಳೆಹಣ್ಣು ಎಲ್ಲ ಹಾಕ್ತಿವಿ. ಪ್ರಮಾಣ ಎಷ್ಟು ಅಂತ ಬೇಕಲ್ಲ, ಯಾಕಂದ್ರೆ ಬೇರೆ ಮಾಡ್ಕೊಳೋದಕ್ಕಿಂತ ಲ್ಯಾಬ್ ಮೇಲೆ ರೆಡಿ ಮಾಡಿರ್ತಾರೆ, ಅದನ್ನ ತಗೊಂಡ್ಬರೋದು ಬೆಸ್ಟ್. BRC ಅಂತ ಹೇಳಿ ಕೇಂದ್ರಗಳಲ್ಲಿ BRC ಸಿಗುತ್ತೆ, ಅದು ಅವ್ರು ಹಾಕಿರ್ತಾರೆ ಸಿಗುತ್ತೆ. ಅಲ್ಲ, ಇಲ್ಲಿ ಆಶ್ರಮದಲ್ಲೇ ಮಾಡ್ತಾರಲ್ವಾ, ಫಸ್ಟ್ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಇವಾಗ ಪಂಚಗವ್ಯ ತೋರಿಸ್ತಾರೆ, ನಿಮ್ಗೆ ತೋರಿಸ್ತಾರೆ, ನೋಡ್ಬೋದು. ಸೊ ಒಂದ್ 20 ಕೆಜಿ ಕುರಿ ಪಿಚ್ಕೆ, ಒಂದ್ 2 ಕೆಜಿ ಕಲ್ಸುಣ್ಣ, ಒಂದ್ 5 ಲೀಟರ್ ಪಂಚಗವ್ಯ, ಇನ್ನೇನ್ ಹಾಕೋಬೇಕು, ಗಂಜಲ, ಇವಿಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂತೀವಿ. ಅದೇ ಇದು ನೀರ್ ಹಾಕಲ್ಲ, ಪೇಸ್ಟ್ ತರ ಮಾಡ್ಕೊಳ್ಳೋದು. ಇದು ಪೇಸ್ಟ್ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಈ ಮರಕ್ಕೆ ಇಲ್ಲಿ ತನಕ ಆಗಿದೆ ಅನ್ಕೊಳ್ಳೋಣ, ಕೆಳಗಿಂದನು ಫುಲ್ ಪೇಸ್ಟ್ ಮೆತ್ತದು. ಪೇಸ್ಟ್ ಮೆತ್ತಾದ್ಮೇಲೆ ಬಟ್ಟೆ ಸುತ್ತದು, ಆದಷ್ಟು ಕಾಟನ್ ಬಟ್ಟೆ ಯೂಸ್ ಮಾಡೋಣ, ಬಟ್ಟೆ ಸೀರೆ ಏನಾದ್ರು ಮಾಡ್ತೀವಿ ಒಂದು, ಆಯ್ತಾ? ಸೊ ಅದು ಸುತ್ತಾದ್ಮೇಲೆ ಏನ್ ಮಾಡ್ತೀವಿ, ಗಂಟಾಕ್ ಕೊಡೋದು ಸುತ್ತಿ. ಇಲ್ಲಿ ತನಕ ಆಗಿದೆ, ಇಲ್ಲಿ ತನಕ ಸ್ವಲ್ಪ ಮೇಲಾಗಿದ್ರೆ ಅದೊಂದು ಟ್ರೈ ಮಾಡ್ಬೇಕು, ಮೇಲೆ ಹತ್ತದೊಂದು ಜಾಗ ಆಗ್ಬೇಕು. ಬಟ್ ಆಲ್ಮೋಸ್ಟ್ ಈ ಅಂತ ಸ್ವಲ್ಪ ಆಗಿರುತ್ತೆ ಅಂತ. ಬಟ್ಟೆ ಕಟ್ಟಾದ್ಮೇಲೆ ಕಷಾಯ ಸ್ಪ್ರೇ ಮಾಡಿದ್ವಲ್ಲ, ಅದು ಇಲ್ಲಿ ಡೈಲ್ಯೂಟ್ ಮಾಡಲ್ಲ, ಡೈರೆಕ್ಟ್ ಕ್ಯಾನಲ್ಲೇ ಹಾಕೊಂಡು ಬಣ್ಣ ಇಲ್ಲಿದೆ ನೋಡಿ ಈ ತರ. ಸೊ ಅದನ್ನ ಕಷಾಯ ಹಾಕೊಂಡು ರೋಲ್ ಮಾಡೋದು ಬಟ್ಟೆ ಮೇಲೆ 7 ದಿವಸಕ್ಕೆ ಒಂದ್ಸಲ, ಸೊ ಬಟ್ಟೆ ಮೇಲೆ 7 ದಿವಸಕ್ಕೆ ಒಂದ್ಸಲ, 7 ದಿವಸ ಬಟ್ಟೆ ಮೇಲೆ ಕ್ಲೀನ್ ಆಗಿ ರೋಲ್ ಮಾಡೋದು ಕಷಾಯ ಹೆಚ್ಕೊಂಡು. ಇದು ಬರಕಾಯ್ತು. ಸುತ್ತ ಏನ್ ಮಾಡ್ತೀವಿ, ಈಗ ಹೆಂಗೂ ಉಕ್ಕೆ ಆಗಿದೆ, ಏನದು ಸ್ವಲ್ಪ ಪಾತಿ ಬೇಕಾಗಲ್ಲ, ಮಾಡಿದ್ರೆ ಒಳ್ಳೇದು. ಸುತ್ತ ಒಂದು 20 ಕೆಜಿ ಅಷ್ಟು ಕುರಿ ಪಿಚ್ಕೆ ಹಾಕ್ಬಿಟ್ಟು ಇದ್ರೆ ಅದಕ್ಕೂ ಸುಣ್ಣ, ಬೇವಿನ ಸೊಪ್ಪು ಅಥವಾ ಬೇವಿನ ಹಿಂಡಿ ಎಲ್ಲ ಸುತ್ತ ಹಾಕಿ, ಮತ್ತೆ ಇದ್ರ ಮೇಲೆ ಪಂಚಗವ್ಯ ಹಾಕಿ, 1 ಲೀಟರ್ ಕಷಾಯನೂ ಹಾಕಿ ಮಣ್ಣು ಮುಚ್ಬಿಡೋದು. ಮಣ್ಣು ಮುಚ್ಬೇಕಾದ್ರೆ ಇಲ್ಲ, ಈಗ ಇಲ್ಲಿ ಸಿಕ್ಕಿದ್ರ ಇದ್ರ ಸರಿನಾ, ಇದ್ರ ಮೇಲೆ ಇದು ಚಿಪ್ಪಿಂದು, ಸೊ ಎಲ್ಲ ಹಾಕಿ ಮಣ್ಣು ಮುಚ್ಚಾದ್ಮೇಲೆ ಈ ಪೋರ್ಷನ್ ಹಿಂಗು ಇಲ್ಲಿ ಫುಲ್ ಉಳ್ಳಿ ಚೆಲ್ಲಿದೀವಿ. ನೀವು ಉಳ್ಳಿ ಚೆಲ್ಲಿಲ್ಲ ಅಂದಿದ್ ಮಾತ್ರದಲ್ಲಿ ಇಲ್ಲಿ ಏನ್ ಮಣ್ಣು ಮುಚ್ತೀವಲ್ಲ ಈಗೆಲ್ಲ ಮಾಡಿ, ಇದ್ರ ಮೇಲೆ ಒಂಚೂರು ಉಳ್ಳಿ ಚೆಲ್ಬಿಟ್ಟು ಮಣ್ಣು ಮುಚ್ಚಿ ಉರುಳಿ ಕಟ್ಟಬೇಕು. ಸೊ ಇದಿಷ್ಟಕ್ಕೆ ಚೆನ್ನಾಗಿ ಅದಾಗ ನೀರ್ ಕಟ್ಟಬೇಕು. ಸೊ ಇದು ಒಂದ್ ಮರಕ್ಕೆ ಟ್ರೀಟ್ಮೆಂಟ್. ಈ ತರ ಎಲ್ಲ ಮರ ಒಬ್ರೊಬ್ರು ಒಂದೊಂದು 4-5 ಜನ ಕ್ಲೀನ್ ಮಾಡ್ಕೊಂಡು ಮಾಡ್ತಾರೆ, ಗೊತ್ತಾಗುತ್ತೆ. ಈಗ ಗೊಬ್ಬರ ಆಗಿದೆ, ಯಾರು ಮಾಡ್ತಾರೆ ಅವರು ಬರ್ತಾರೆ. ಗಂಜಲ ಇದೆ ಇಲ್ಲಿ, ಈಗ ಗಂಜಲ ಇದೆ, ಕ್ಯಾನ್ ಇದೆ ನೋಡಿ ಇಲ್ಲಿ ಗಂಜಲ ಸಾಮಾನ್ಯ. ಅಲ್ಲೇ ಬೆಳಗ್ಗೆಯಿಂದ ಒಳಗಡೆ ಇರುತ್ತೆ, ಅದು ಪಂಚಗವ್ಯ ಅಲ್ವಾ? ಅದು ಗುರು ದಾರಿ ಬಿಡಿ ಒಂದ್ ಸ್ವಲ್ಪ, ಗಂಜು ಗಂಜು ಸುಣ್ಣ ಸುಣ್ಣ ತಿಂದ್ರೆ ಇಲ್ಲಿ ಸುಣ್ಣ ಸುಣ್ಣ ಕಲ್ ಸುಣ್ಣ ಅಲ್ಲಿದೆ.
ನಮ್ಗೆ ಜಾಸ್ತಿ ದಿನ ಇರುತ್ತೆ. ನಮ್ಗೆ ಕಾರ್ಬನ್ ನಾವು ಯಾಕಂದ್ರೆ ಹಳ್ಳಿ ಕಡೆ ಒಂದು ಗಿಡ ಕೀಳ ಬೆಂಕಿ ಅದೇನು ಲಾಭನ ಹೊಳಿತದೆ, ನಿಮ್ಗೆ ಗೊಬ್ಬರ ಆಗುತ್ತೆ, ತೆಗೆಸಿ ಹೋಗ್ಬೇಕು. ಅದು ಅಷ್ಟು ಹೋಗ್ಬೇಕಾ ಅಂತ 5 kg ಸ್ವಲ್ಪ ಸುರೇಶ್ ಆ ಕಡೆ ನಿಂತ್ಕೊಳ್ಳಿ, ಎಲ್ಲ ನೋಡಿ ಏನಪ್ಪ ಏನಾಗ್ತದೆ. ಸುಣ್ಣ ಮಿಕ್ಸಿಂಗ್ ಮಾಡ್ತಾ ಇದಾರೆ, ಒಂದ್ಸರಿ ನೋಡ್ಕೊಂಡ್ರಿ. ಒಂದ್ ಕಡೆ ರೆಡಿ ಮಾಡ್ಕೊಂಡು ಇಲ್ಲಿಂದ ಪೇಸ್ಟ್ ಎಲ್ಲಾ ಕಡೆ ಎತ್ಕೊಂಡು ಹೋಗೋದು. ಈಗ ಕುರಿಗೊಬ್ಬರ ಜೊತೆಗೆ ಸುಣ್ಣನ ಮಿಕ್ಸ್ ಮಾಡೈತೆ. ಒಂದು 5 ಲೀಟರ್ ಪಂಚಗವ್ಯ ಅಕ್ಕಳನ್ನ ಸ್ವಲ್ಪ ಪಾತ್ರೆ ತರ ಮಾಡಿದೆ. ನೀವೇ ಮಾತಾಡ್ಬೇಡಿ, ನೋಡಿ ಏನ್ ಮಾಡ್ತಾ ಇದಾರೆ ಅಂತ. ಈಗ ಹಾಕಿದ್ದು ಸರ್ ಇದು ಪಂಚಗವ್ಯ. ಅದೇ ನೀವು ನೋಡ್ತಾ ಇದ್ರೆ ಗೊತ್ತಾಗತ್ತೆ ನಿಮ್ಗೆ. ಇದು ಗಂಜಲ. ಗಂಜಕ್ಕೆ ನಿಷ್ಠೆ ಅಂತಿಲ್ಲ ಸರ್. ಪಂಚಗವ್ಯ ಲೆಕ್ಕ ಇಡ್ತೀವಿ. ಯಾವ್ದಾದ್ರು ಆಗುತ್ತಲ್ಲ, ಎಲ್ಲ ನಾಟಿ ಹಸುವಿಂದ ಯಾವ್ದಾದ್ರು ಒಳ್ಳೇದು. ಎಮ್ಮೆ ಹಸು ಯಾವ್ದಾರು ಸಿಹಿ ಸಗಣಿ ಇದ್ರೆ ಒಳ್ಳೇದಿತ್ತು. ಇದ್ರದ್ದು ಕುರಿ ಗಂಜಲ ಆಚೆ ಮೇಲೆ ಸರಿ ಅದು ಇದು ಪಾತಿ ಮಾಡಿದ್ಮೇಲೆ ದನಿನ ಗೊಬ್ಬರ ಅದರಿಂದನೇ ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಆ ಗೊಣ್ಣೆ ಹಾಕ್ತೀರಾ ಮತ್ತೆ ಜಾಸ್ತಿ ಮಾಡ್ತೀರಾ. ತಡ್ರಿ ನೋಡೋಣ ಸರ್. ತುಣಿಬೇಕೀಗ. ಫುಲ್ಲು ಪೇಸ್ಟ್ ಆಗಂಗ್ ತುಣಿಕೋಬೇಕು. ಹಾಕ್ರಿ, ಯಾರು ಹಾಕ್ತೀರಾ ಕಾಲಿಗ? ಈ ಪಾಟಿ ಸುಣ್ಣ ಹಾಕ್ಬಿಟ್ಟು ಕಾಲ ಹಾಕು ಅಂದ್ರೆ ಹೆಂಗಪ್ಪ ನೀವು? ದಿನೇಶ್ ಎಲ್ಲಿ ನಿಮ್ ಗಮ್ಶು ತಡ್ರಿ, ಗಮ್ಸು ಹಾಕೊಂಡವ್ರತ್ತೆ ಬಿಡಿ ಸರ್. ಅವ್ರಿಗೆ ಸುಡಲ್ಲ ಸರ್, ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ. ಗುರು ಅಲ್ಲಿ ಮತ್ತೆ ಚಪ್ಪಲಿ ಹಾಕೋಬೇಕಾದ್ರೆ ಹುಷಾರಮ್ಮ, ಕೆಂಪ್ಸಿಮೆ ಹತ್ಬಿಟ್ಟಿದೆ. ನೋಡಿದೆ ಅದಕ್ಕೆ ಮೇನ್ ಚಪ್ಪಲಿ ಬಿಚ್ಚಿದ್ದು. ಹುಷಾರಮ್ಮ. ನೀರ್ ಮಿಕ್ಸ್ ಮಾಡಿ ಕುಡಿತಾ ಇತ್ತು ಕುಡಿತಾ ನೀರು ಮಿಕ್ಸ್ ಮಾಡೋದು. ನೀರ್ ಕೇಳ್ತಾ ಇದ್ರಿ. ಪೈಪ್ ನೀರೇ ಪೈಪ್ ಸಾಲಲ್ಲ ಅಲ್ಲ, ಇದು ಮುಗಿಸ್ಬಿಡ. ಪೈಪ್ ಹೇಳ್ಕೊಳ್ಳಿ. ಹೌದು, ಸ್ವಲ್ಪ ನೀರ್ ಹಾಕೊಳ್ಳಿ. ಹಾಕ್ಬಿಡಿ.
ಬಿಡಿ ಸರ್, ನೀವು ಬಿಚ್ಚಿ ಸರ್. ನೀರ್ ಮೇಲಿಂದ ಕೊಟ್ಬಿಟ್ರೆ ಮಣ್ಣು ಎಳ್ಕೊಬೇಡ ಆದಷ್ಟು ಟ್ರೈ ಮಾಡ್ತೀವಿ. ಸ್ವಲ್ಪ ಮಂದಿ ಕೆಲಸ ಕೊಡ್ತೀವಿ, ಹಂಗ್ ಬರಲ್ಲ ಸರ್. ಮಧ್ಯದಲ್ಲಿ ಒಂದು ಪಾತಿ ಮಾಡಿದ್ದಾರೆ ಅಲ್ಲಿ, ಅಲ್ಲೇ ಬಿಡು ಜಾಸ್ತಿ. ಇವೆಲ್ಲ ಮದ್ದಿ ಕೇಳಿರಿ, ತುಂಬಾ ಕಿಸ್ಮಿಸ್ ಆಗ್ತದೆ. ಸೈಡಿಂದಲ್ಲೇ ಬಕೆಟ್ ಡ್ರಮ್ ಹಿಡಿದ್ಬಿಡಿ, ತಾಯಿ ಡ್ರಮ್ ಇಟ್ಬಿಡಿ. ಡ್ರಮ್ ಸರ್ ವೇಟ್ ಇಲ್ಲ ಅವರು ನವೀನ್ ಅವರು ಬನ್ನಿ ಸರ್, ವೇಟ್ ಇರೋ ವೇಟ್ ಇದೆ. ಆಮೇಲೆ ನೆಕ್ಸ್ಟ್ ನಾನು ಮಾಡ್ತೀನಿ.
ಇಲ್ಲಿ ಮಧ್ಯದಲ್ಲಿ ತೊಗೊಂಡಿರಿ ಬಕೆಟ್ ತಮ್ಮನಿ ಬಕೆಟ್ ಸರಿಯಾಗಿ ಗ್ರಿಪ್ ಸಿಗಲ್ಲ. ಸರ್ ಇದನ್ನ ಮಿಕ್ಕಿದ ಕೈಯಲ್ಲೇ ಇಲ್ಲ ಸಾಕು ಮೇಡಮ್, ನಿನ್ನ ಕೈಯಲ್ಲೇ ಮಾಡ್ಬೇಕು. ಬುಟ್ಟೆ ತಗೊಳ್ಳಿ ಸರ್, ಬುಟ್ಟೆ ಬೆಸ್ಟ್. ಅನ್ಕೊಂಡು ಅವಾಗ ಬೇಡ ಅಂತ ಅದಕ್ಕೆ ಹಾಕಿ ಸರ್, ಫುಲ್ ಸರಿ ಫುಲ್ ಸರಿ ಮಾಡಿ ಮಾಡಿ ನೆಕ್ಸ್ಟ್ ನಿಮ್ದಲ್ಲ ನೆಕ್ಸ್ಟ್ ನಿಮ್ದಲ್ಲ ಹಿಡ್ಕೊಂಡ್ಬಿಡ್ತೀನಿ ನಿಮ್ಗೆ. ಇಲ್ಲ ಇಲ್ಲ ಆದ್ರೆ ಅದಕ್ಕೇನಾದ್ರು ಬ್ಯಾಂಡೇಜ್ ಮುಳ್ಳ ಪಳ್ಳ ಕುಂಬಾರ ಸಾಂಗ್ ಹಾಕಿದ್ರೆ ವಿಠಲ 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 ಬಕೆಟ್ ಇಲ್ಲಿ ಬಕೆಟ್ ಬಕೆಟ್ ಇದಕ್ಕೊಂಚೂರು ನೀರು ಬಿಟ್ಬಿಡಿ ನೀವು. ನೋಡಿ ಕೇಳ್ರಿ ನೋಡಿ, ನೀವು ನೋಡ್ಬೋದು ಅದು ಆಲ್ರೆಡಿ ರಸ ಸೋರಿರುವಂತ ಮರ. ಹೀರ್ಕೊಳ್ಳುತ್ತದೆ, ಟಿಶ್ಯೂ ಇಂದ ಹೀರ್ಕೊಳ್ಳುತ್ತೆ. ನೀವು ಇದು ಮಾಡ್ತೀರಲ್ಲ, ಅಲ್ಲಿ ಮೇಲ್ವರೆಗೆ
ಬಟ್ಟೆ ರೆಡಿ ಇದೆಯಾ? ಸರಿ, ಇವ್ರು ಫಸ್ಟ್ ಬಟ್ಟೆ ಕಟ್ಬಿಡ್ಲಿ, ಆಮೇಲೆ ಇದೆಯಲ್ಲ ಸೈಡ್ ಹಾಕೋಬೇಕು. ಕೆಳಗೆ ಬೀಳ್ತಾ ಇದೆ. ಸೌರ್ಬೇಕು ಆಗಲ್ಲ ಇದು. ಕೆಳಗಿಂದ ಸೌರ್ಕೊಂಡು ಹೋಗಿ. ಹೋದ್ಸಲ ಮೈಕ್ರೋಪ್ ಮಾಮೂಲಿ ಸರಿದ್ರೆ ಸಾಕು. ಆಮೇಲೆ ನೀಟಾಗಿ ಅಷ್ಟೇ. ಬ್ರೀಡ್ ಆಗೋದ್ರಿಂದ ಏನು ಹೇಳಕ್ಕಾಗಿಲ್ಲ. ಕಲಿಸಿಂದ ಎಲ್ಲ ಅದು ಕುರುಗೊಬ್ಬರ ಒಣಗಿದ್ಯಾ ಸ್ವಲ್ಪ ನೀರು ಹಾಕಿ ಮಾಡಿದ್ರೆ ನಿಂದೆ ಅಂತೆ ಹಸಿ ಇರಬೇಕಾದ್ರೆ ನಾಳೆ ಮಾಡ್ಕೊಂಡ್ರು ಸುಮ್ಮನೆ ಮಾಡಿ ಅಲ್ಲ
ಎಲ್ಲಿವರೆಗೂ ಮಾಡಿದೀವೋ ಅಲ್ಲಿವರೆಗೂ ಕ್ಲಾಸ್ ಕೆತ್ತರಿ ಅದು ಇನ್ನೊಂದು ಜಾಯಿನ್ ಮಾಡಿ ಅದಕ್ಕೆ ಮೇಲವರೆಗೂ ಹೋಗ್ಬೇಕಲ್ಲ. ಸಾಕು ಇನ್ನೊಂದೇನು ಸರ್ ಹೇಳಿ ಮಾತಾಡಿದ್ದೀನಿ ವಿಡಿಯೋ ಮಾಡಿ ನಾವು ಜೀವಾಮೃತ ಮಾಡಿವಲ್ಲ ಮಾಡಿ ಕಷಾಯ 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 ಅಂತಂದ್ರೆ ಪ್ರತಿ 7 ದಿನ ಒಂದು ವರ್ಷ ಸ್ಟಾರ್ಟಿಂಗ್ ಅದು ತೆಂಗಿನ ಮರಕ್ಕೆ ಇತ್ತೀಚೆಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಬಿಳಿ ನೊಣಗಳ ಸಮಸ್ಯೆಗೆ ನೈಸರ್ಗಿಕವಾಗಿ ಕಷಾಯಗಳನ್ನು ಸಿಂಪರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ತೆಂಗಿನ ಮರಗಳು ಹಲವಾರು ರೀತಿಯ ರೋಗಗಳಿಗೆ ತುತ್ತಾಗ್ತಾ ಇದ್ದಾವೆ. ಸೊ ಇವುಗಳಲ್ಲಿ ಈ ಬಿಳಿ ನೊಣಗಳ ಕಾಟ ಜಾಸ್ತಿಯಾಗಿ ಚಿಕ್ಕ ಚಿಕ್ಕ ಮರಗಳೆಲ್ಲ ಇದೆ. ಅದಕ್ಕೆ ನೈಸರ್ಗಿಕವಾದಂಥ ವಿಧಾನಗಳಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಕಷಾಯಗಳನ್ನು ಬಳಸಿ ಅದಕ್ಕೆ
ಸಿಂಪರಣೆ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ ಆ ಗರಿಯ ಒಳಗಡೆ ಇರ್ತವೆ, ಹಾಗಾಗಿ ಅದನ್ನು ಕೆಳಗಡೆ ಆ ಗರಿ ಒಳಭಾಗಕ್ಕೆ ನೇರವಾಗಿ ಔಷಧಿಯನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಅವುಗಳನ್ನು ಹತೋಟಿಗೆ ಮತ್ತು ನಿಯಂತ್ರಣಕ್ಕೆ ತರ್ತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯ ವಿಧಾನ. ಇದಾಗಿದೆ ಇದು. ಹಾಂ, ಇದೆ ಈ ಮರ ಮೇಡಮ್, ಸಣ್ಣದು ಇದಕ್ಕೆ ಇವತ್ತು ಕೃಷಿನಲ್ಲಿ ಹೆಣ್ಮಕ್ಳು ಸಹ ಮುಂಚೂಣಿಲಿದ್ದಾರೆ. ನೋಡಿ, ಈ ರೀತಿ ಒಂದು ಪವರ್ ಸ್ಪ್ರೇಯರ್ನ ಬಳಸಿ ಈ ರೀತಿ ಔಷಧಿಯನ್ನು ಸಿಂಪರಣೆ ಮಾಡ್ತಕ್ಕಂಥದ್ದು. ಔಷಧಿ ಅಂದರೆ ನೈಸರ್ಗಿಕ ಕಷಾಯಗಳು, ಗಿಡಮೂಲಿಕೆಗಳ ಆಧಾರದಲ್ಲಿ ತಯಾರು ಮಾಡಿರ್ತಕ್ಕಂಥ ನೈಸರ್ಗಿಕ ಕಷಾಯ. ಸಂಪೂರ್ಣ ನೋಡಿ, ಎಲೆ ತೋಯೋವರೆಗೂ ಅದನ್ನು ಕೈ ಅಂಗಡಿಬೇಕಂತ ಓಡಿಸ್ಬಾರ್ದಂತೆ ಜೋರಾಗಿ. ಅಂದರೆ ಜೋರಾಗಿ ಸ್ಪ್ರೇ ಮಾಡಿದ್ರೆ ಅದು ವೈಟ್ ಫ್ಲೈಸಿ ನೇರವಾಗಿ ಟಚ್ ಆಗುತ್ತೆ ಅಂತ. ಆಮೇಲೆ ಇದಕ್ಕೂ ಹೊಡಿಬೇಕಂತೆ ದಿಂಡಿಗೆ. ದಿಂಡೆ ಫುಲ್ ನೆನೆಸ್ಬೇಕಂತದು ಮೇಲ್ಗಡೆದು. ಫಸ್ಟ್ ಎಲೆ ಹೊಡ್ಕೊಂಬಿಡ್ರಿ, ಅದೇ ಮಧ್ಯಲ್ಲಿ ಹುಳ ಕೊಟ್ಟಿರುತ್ತಲ್ಲ ಒಳಗೆ. ಇಂಥದ್ದೊಂದು ಪ್ರಾತ್ಯಕ್ಷಿಕೆಯನ್ನು ಮಂಜಣ್ಣ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಸಬ್ಬೆನಹಳ್ಳಿನಲ್ಲಿ ಇಟ್ಟಿದ್ದೀವಿ. ಅಂದನಕೆರೆ ಸಬ್ಬೆನಹಳ್ಳಿಲಿರುತ್ತೆ. ದಯವಿಟ್ಟು ಬನ್ನಿ, ಅಲ್ಲಿ ಎಲ್ಲರೂ ನೋಡ್ಕೊಳ್ಳಿ. ನೀವು ಹೇಳ್ದಂಗೆ ಸುಳಿಕೊಳೆ ರೋಗ, ಆಮೇಲೆ ಹುಳ, ಆ ದುಂಬಿ, ಕಪ್ಪು ಮೂತಿ ದುಂಬಿಗೆ, ಮತ್ತು ಈ ರೀತಿಯ ತೆಂಗಿನ ಗರಿಗಳಿಗೆ ಬಿದ್ದಿರ್ತಕ್ಕಂಥ ಈ ವೈಟ್ ಫ್ಲೈಸ್ ಅಂದರೆ ಬಿಳಿ ನೊಣ, ಇವೆಲ್ಲವಕ್ಕೂ ಸಹ ಈ ರೀತಿ ಒಂದು ಪವರ್ ಸ್ಪ್ರೇನ ಬಳಸ್ಕೊಂಡು, ಈ ದಾಳಿಂಬೆಗೆ ಔಷಧಿ ಹೊಡಿತೀವಲ್ಲ ಆ ಥರದ್ದೊಂದು ಮಷಿನ್ನ ಬಳಸ್ಕೊಂಡು, ಇದೆಲ್ಲ ಪೂರ್ತಿ ನೈಸರ್ಗಿಕವಾದಂಥ ಕಷಾಯಗಳನ್ನು ಬಳಸಿ ಇದನ್ನು ಔಷಧಿ ಸಿಂಪರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇಂಥದ್ದೇ ಮತ್ತೊಂದು ಪ್ರಾತ್ಯಕ್ಷಿಕೆ ಸೋಮವಾರ, ಅಂದರೆ ಇದೇ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಅಂದನಕೆರೆ ಪಕ್ಕದಲ್ಲಿರ್ತಕ್ಕಂಥ ಸಬ್ಬೆನಹಳ್ಳಿನಲ್ಲೂ ಸಹ ಈ ಥರದೊಂದು ಪ್ರಾತ್ಯಕ್ಷಿಕೆ ಇದೆ. ಆಸಕ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರೈತರು ಬಂದು ಭಾಗವಹಿಸಿ ನೀವು ನೋಡ್ಕೋಬೇಕು. ಯಾಕೆಂದರೆ ನಿಜವಾಗೂ ತೆಂಗು ಕಲ್ಪವೃಕ್ಷ, ಇದನ್ನು ನಾವು ಉಳಿಸ್ಕೋಬೇಕಾಗೈತೆ. ಈಗ ಈ ಪ್ರಾತ್ಯಕ್ಷಿಕೆ ನಡೀತಾ ಇರ್ತಕ್ಕಂಥದ್ದು ತಿಪ್ಟೂರು ತಾಲೂಕು ಅರಳಗುಪ್ಪೆ ಬಳಿ ಇರತಕ್ಕಂಥ ಕಲ್ಶೆಟ್ಟಿಹಳ್ಳಿಯ ಗುರುಕುಲ ಶ್ರೀಮಠದ ಒಂದು ತೋಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಪ್ರಾತ್ಯಕ್ಷಿಕೆ. ಬೇರೆ ಮರಕ್ಕೆ ಹೋಗಿ ಅಲ್ಲ, ಫುಲ್ ಸುಳಿಗೆ ಹೊಡಿಲಿ, ಸುಳಿಗೆ ಹೋಗಿಲ್ಲ ಅಲ್ಲಿಗೆ. ಆ ಸುಳಿಗೆ ಹೊಡಿಬೇಕಂತ. ಸುಳಿಗೆ ಹೊಡೀರಿ. ಇಸ್ಕೊಳ್ಳಿ ಸರ್, ಸುಳಿಗಾನ ಹೊಡೆಯುವಂತ, ಸುಳಿಗಾನ ಹೊಡೆಯುವ. ನೋಡ್ರಿ, ಹೆಣ್ಣು ಮಕ್ಕಳು ಸಹ ಇವತ್ತು ಕೃಷಿಯನ್ನು ಭಾಳ ಗಂಭೀರವಾಗಿ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡೋದ್ರಲ್ಲಿ ತಾಯಂದರು, ಹೆಣ್ಮಕ್ಳು ಸಹ ಇವತ್ತು ತಯಾರಾಗಿದ್ದಾರೆ. ನೋಡಿ, ನೇರವಾಗಿ ಅದು ಆ ಗರಿಯ ಕೆಳಭಾಗಕ್ಕೆ ನೇರವಾಗಿ ಔಷಧಿಯನ್ನು ಸಿಂಪರಣೆ ಮಾಡ್ತಾರೆ. ಅಂದರೆ ನೆನೆಯೋಗೆ, ಅಂದರೆ ತೊಟ್ಟಿಕೋ ಥರ ನೋಡಿ, ಆ ರೀತಿ ಹೊಡೆದಾಗ ಸಂಪೂರ್ಣ ವೈಟ್ ಫ್ಲೈಸ್ ಏನಿದೆ ಅವು ನಾಶ ಆಗ್ತವೆ. ಇದು ಈ ರೀತಿ ಸಾಮೂಹಿಕವಾಗಿ ಇಂತಹ ಕಾರ್ಯಕ್ರಮಗಳು, ಅಂದರೆ ಈ ರೀತಿ ತೋಟಗಳನ್ನು ಸಂರಕ್ಷಣಾ ವಿಧಾನಗಳಲ್ಲಿ ಮಾಡೋ ಥರ ಎಲ್ಲರೂ ಮಾಡಿಕೊಂಡ್ರೆ ತೆಂಗು ಖಂಡಿತ ಉಳಿಯುತ್ತೆ. ಇವತ್ತು ಈ ಥರದ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ನೋಡಿ ತುಂಬ ಸುತ್ತಮುತ್ತಲಿನ ಬಹುತೇಕ ರೈತರು ಎಲ್ಲ ಬಂದಿದ್ದಾರೆ, ನೋಡ್ತಾ ಇದ್ದೀವಿ.
ಇದು ಸಂಪೂರ್ಣ ನೈಸರ್ಗಿಕವಾಗಿ ತಯಾರು ಮಾಡಿರ್ತಕ್ಕಂಥ ಒಂದು ಕಷಾಯ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೇ ಇರೋದ್ರಿಂದ ಈ ಔಷಧಿಯನ್ನು ಸಿಂಪರಣೆ ಮಾಡೋರ ಆರೋಗ್ಯದ ಮೇಲೂ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಆಮೇಲೆ ಈ ಔಷಧಿ ಮತ್ತು ಕಷಾಯಗಳ ಏನು ಈ ಅಂಶಗಳಿದೆ ಇದು ವಾತಾವರಣದ ಜೊತೆ, ಗಾಳಿ ಜೊತೆ, ತೇವಾಂಶದ ಜೊತೆ ಮಿಕ್ಸಪ್ ಆಗೋದ್ರಿಂದ ನಿಜವಾಗೂ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟು ಸಹ ಇಲ್ಲ. ಇಲ್ಲಿ ನೋಡ್ಬೋದು ಆ ಗರಿ ಕೆಳಗಡೆ ಆ ವೈಟ್ ಎಲ್ಲ ಇದೆ, ಅದೆಲ್ಲವೂ ತೋಯೋ ರೀತಿಯಲ್ಲಿ ನೋಡಿ ಆ ರೀತಿ ತೋಯಂಗೆ ಔಷಧಿ ಹೊಡೆಯೋದ್ರಿಂದ ನೋಡಿ ಫುಲ್ಲು ವೈಟ್ ಇದೆ ಕಾಣುತ್ತೆ ನೋಡಿ. ಇದು ನೋಡಿ ವೈಟ್ ನೋಡಿ, ಇದೆ ವೈಟ್ ಲೈನ್. ಸರ್ ಇದು ಏನೇನು ಹಾಕಿದ್ದೀರಾ ಸರ್? ಏನಿದು ಕಷಾಯ ಏನೇನು ಹಾಕಿದ್ದೀರಾ? ಇಂಗ್ರೀಡಿಯೆಂಟ್ಸ್ ಏನೇನಿದೆ ಸರ್? ಅದು ಒಂದು 25 ತರದ ಆಯಿಲ್ಸ್, ಆಯಿಲ್ಸ್ ಮತ್ತೆ ಲೀವ್ಸ್ ಎಲ್ಲ ಎಕ್ಸ್ಟ್ರಾಕ್ಷನ್. ಬನ್ನಿ, ಇಲ್ಲ ನೀವು ಹೇಳಿ, ಏನಾಗಲ್ಲ, ನನ್ಗೆ ಗೊತ್ತಿಲ್ಲ ಲಿಸ್ಟ್. ನಿಮಗೆ ಗೊತ್ತು ಡೀಟೇಲ್ಸ್ ಹೇಳಿ ಸರ್. ಫುಲ್ ನನ್ಗೆ ಗೊತ್ತಿಲ್ಲ. ಅಲ್ಲ, ನಿಮ್ಮ ತಿಳುವಳಿಕೆ ಜ್ಞಾನದ ಪ್ರಕಾರ ಏನೇನಿದೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನಿದೆ ಸರ್? ಟೊಬ್ಯಾಕೋ, ಹೊಂಗೆ ಮರದ ಎಲೆಗಳು, ಬೇವಿನ ಮರದ ಎಲೆಗಳು, ಮತ್ತೆ ಟೊಬ್ಯಾಕೋ ಏನಂತಾರೆ ಹೊಗೆ ಸೊಪ್ಪು, ಮತ್ತೆ ಎಕ್ಕದ ಗಿಡದ ಎಲೆಗಳಂತೆ ಆ ತರದ ಒಂದು 25 ಐಟಮ್, ಬೇವಿನ ಎಣ್ಣೆ, ಮತ್ತೆ ಯುಕಲಿಪ್ಟಸ್ ಆಯಿಲ್ ಅಂದ್ರೆ ನೀಲಗಿರಿ ತೈಲ, ನೀಲಗಿರಿ ಎಣ್ಣೆಗಳು, ಮತ್ತೆ ಸಿಟ್ರೋನೆಲ್ಲ, ಹುಲ್ಲು ಆ ತರದೆಲ್ಲಾನು ಒಂದಷ್ಟು ಐಟಮ್ ಮಾಡಿ ಕೊಳಿಸಿ ಅದನ್ನ ಒಂದು 30-20 ದಿವಸ ಹಂಗೆಲ್ಲ ಇಟ್ಟು ಕೊಳಿಸಿ ಅದರಿಂದ ಫಿಲ್ಟರ್ ಮಾಡಿ ತಗೊಂಡ್ಬಂದಿರೋದು ಕಷಾಯ. ಅದು ಅದು ಮತ್ತೆ ಡೈಲ್ಯೂಟ್ ಮಾಡ್ಬೇಕು ಕೊಡೋಕ್ಕಿಂತ ಮುಂಚೆ. ಅಂದ್ರೆ 1 ಲೀಟರ್ಗೆ 20, ಅದೇ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಆಗಿದೆ, ತುಂಬಾ ಆಗಿದೆಯಾ ಕಡಿಮೆ ಆಗಿದೆಯಾ ನೋಡ್ಕೊಂಡು 1ಕ್ಕೆ 15 ಇಲ್ಲ 1ಕ್ಕೆ 20 ಇಲ್ಲ 1ಕ್ಕೆ 25 ಕಾನ್ಸಂಟ್ರೇಷನ್ ಅದ್ರ ಮೇಲೆ ಡೈಲ್ಯೂಟ್ ಮಾಡ್ಕೊಂಡು ಅದರ ಸ್ಪ್ರೇ ಕೊಡ್ಬೇಕು. ಅದು ಮೇಲಿರೋದಕ್ಕೆ ಮತ್ತೆ ಒಳಗಡೆನೂ ಇರ್ತದೆ, ಭೂಮಿ ಒಳಗಡೆ, ಅದಕ್ಕೆ ಡ್ರಿಪ್ ಮುಖಾಂತರ ಮತ್ತೆ ಅದೇ ರೇಷಿಯೋದಲ್ಲೇ ಕೊಡ್ಬೇಕು. ಇದು ಪೂರ್ತಿ ನೈಸರ್ಗಿಕವಾದನೆ, ಅದೆಲ್ಲ ಫುಲ್ ನೋ ಕೆಮಿಕಲ್ಸ್ ಅಟ್ ಆಲ್. ಯಾವುದೇ ಕೆಮಿಕಲ್ ಇಲ್ಲ, ಓನ್ಲಿ ಜೈವಿಕ ಗೊಬ್ಬರ ಅಂತೀವಿ, ಆ ಥರದ ಮೂಲಗಳಿಂದ ಮಾಡಿರುವಂಥದ್ದೇ ಬಯೋ ಇದರಿಂದ ಮಾಡಿರುವಂಥದ್ದು. ಸೊ ಇದನ್ನ ದೊಡ್ಡ ಮರಗಳಿಗೆ ಹೊಡೆಯೋದಾದ್ರೆ ದೊಡ್ಡದೊಂದು ರೋಟಿ ಕಟ್ಕೊಂಡು ಅದಕ್ಕೆ ಪೈಪ್ನ ತುದಿಗೆ ಕಟ್ಕೊಂಡು ದೊಡ್ಡ ಮರಗಳಿಗೂ ಹೊಡೆಯೋದಕ್ಕೆ ಸಾಧ್ಯ ಇದೆ. ಅದೇ ಇದೆಯಲ್ಲ ಅದು. ಪವರ್ಫುಲ್ ಮೋಟರ್ ಓಕೆ. ಅಂದ್ರೆ ಪೂರ್ಣ ನೈಸರ್ಗಿಕವಾದ ಇದು ಕಷಾಯ, ಪೂರ್ತಿ ಯಾವುದೇ ರೀತಿ ಕೆಮಿಕಲ್. ಅಂದ್ರೆ ಈಗ ನೈಸರ್ಗಿಕವಾಗಿ ಮೊಟ್ಟೆ ತರ ಈಗ ಕೀಟಗಳು ಏನೇ ಇರುತ್ತೆ ಮೊಟ್ಟೆ ರೂಪದಲ್ಲಿ ಇರೋದ್ರಿಂದ ಹಿಡಿದು ಲಾರ್ವಾ ಅಂತಾರೆ, ಚಿಕ್ಕ ಇರೋಂಥದ್ದಿಂದ ಹಿಡಿದು ದೊಡ್ಡದು ಬಿಳಿ ನೊಣಗಳು ಅಲ್ಲಿವರೆಗೂ ಎಲ್ಲದಕ್ಕೂ ಒಂದೇ ತರದ ಕಷಾಯ ಇದು. ಸೊ ಯಾವ ತರದಿದ್ರು ಅದೇ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ವಾ ಸರ್? ಇಲ್ಲ, ಇದಕ್ಕೆ ಯಾವ ತರ ಸೈಡ್ ಎಫೆಕ್ಟ್ ಆ ತರದ ಮರಕ್ಕೆ ಏನಾದ್ರು ಎಫೆಕ್ಟ್ ಆಗೋದು ಆ ತರ. ಬಟ್ ನೀವು ಕಾನ್ಸಂಟ್ರೇಷನ್ ಸರಿಯಾಗಿ ಕೊಡದೆ ಜಾಸ್ತಿ ಹಾಕ್ಬಿಟ್ಟಿದ್ರೆ ಅಂದ್ರೆ ಮರನೇ ಸುಟ್ಟೋಗ್ಬಿಡ್ತದೆ. ಓಕೆ. ಆ ತರ ಪ್ರಾಬ್ಲಮ್ಗಳಿದೆ. ಸೊ ನೀವು ಡೈಲ್ಯೂಷನ್ ಕರೆಕ್ಟಾಗಿ ಕೊಟ್ಟು ಕೊಡಬೇಕು. ಅಂದ್ರೆ ಆ ರೋಗದ ಲಕ್ಷಣ ಹೆಂಗಿರುತ್ತೆ ಅದರ ಆಧಾರದ ಮೇಲೆ ಅದನ್ನ ಮತ್ತೆ ಡೈಲ್ಯೂಷನ್ ಕರೆಕ್ಟಾಗಿ ನೋಡ್ಕೊಬೇಕು. ಅದೊಂದೇ ಕಾನ್ಸಂಟ್ರೇಷನ್. ತುಂಬಾ ಕಾನ್ಸಂಟ್ರೇಟ್ ಹಾಕ್ಬಿಟ್ರೆ ಎಲೆಗಳು ಸುಟ್ಟೋಗ್ಬಿಟ್ರೆ ಮರನೇ ಸುಟ್ಟೋಗ್ಬಿಡುತ್ತೆ. ಅಲ್ಲಿ ಔಷಧಿ ಸಿಂಪಡಣೆ ಮಾಡೋಂಥ ಆರೋಗ್ಯ ಜನರ ಮೇಲೆ ಆ ಥರದ್ದೇನೋ ಆ ಸೈಡ್ ಎಫೆಕ್ಟ್ ಇಲ್ಲ. ಆ ಥರದ ಯಾವುದೇ ಎಫೆಕ್ಟ್ ಯಾವುದೂ ಇಲ್ಲ. ಈಗ ಮೇಯ್ನು ಈಗ ರೆಗ್ಯುಲರ್ ಕೆಮಿಕಲ್ ಫರ್ಟಿಲೈಸರ್, ಕೆಮಿಕಲ್ ಪೆಸ್ಟಿಸೈಡ್ಸ್ ಅಲ್ಲಿ ಎಲ್ಲಾನು ಇದು ಮರಗಳ ಎಲೆಗಳಿಂದ ಮಾಡಿರುವಂತದ್ದೇ. ಹಾಗಾಗಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಸ್ನೇಹಿತರೆ, ಈಗ
ಈಗ ಸದ್ಯಕ್ಕೆ ಈಗ ಕೆಳಗಡೆ ಮರಗಳಿಗೆ ಸ್ಪ್ರೇ ಮಾಡ್ತಾ ಇದ್ದಾರೆ ನೋಡಿ. ಕೈಯಲ್ಲಿ ಎಲ್ಲಿವರೆಗೂ ಎಟ್ಕೋಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೂ ಅದು ಸ್ಪ್ರೇ ಆಗುತ್ತೆ. ಅದಾದ ನಂತರ ಏನು ಮಾಡ್ತಾರೆ, ಬಿದಿರಿನ ರೋಟಿಗಳಿಗೆ ಕಟ್ಕೊಂಡು ಅದನ್ನು ಈ ದೊಡ್ಡ ಮರಗಳಿಗೂ ಸ್ಪ್ರೇ ಮಾಡ್ತಾರೆ. ಇದು ಸಾಧ್ಯ ಇದೆ, ಯಾಕೆಂದರೆ ಇಲ್ಲಿರ್ತಕ್ಕಂಥದ್ದು ಒಂದು ಹೋಂಡಾ ಕಂಪ್ನಿಯ ಒಂದು ಸ್ಪ್ರೇಯರು. ಇದಪ್ ಟು 70 ಅಡಿ 80 ಅಡಿವರೆಗೂ ಈ ರೋಟಿ ಕಡ್ಡಿಲಿ ಕಟ್ಕೊಂಡು ಅಲ್ಲಿವರೆಗೂ ಹೋಗಿ ಇದು ಸ್ಪ್ರೇ ಮಾಡ್ತಾರೆ. ಸೊ ಈ ಥರದನ್ನು ಮಾಸಾಗಿ ಎಲ್ಲರೂ ಮಾಡೋದ್ರಿಂದ ನಿಜವಾಗೂ ರೋಗ ಹತೋಟಿಗೆ ಬರುತ್ತೆ. ನೋಡಿ, ಕೇವಲ 1 ಗಂಟೆನಲ್ಲೇ ಬಹುತೇಕ ಒಂದು 40-50 ಗಿಡಗಳಿಗೆ, ಸಣ್ಣ ಗಿಡಗಳಾದರೆ ಒಂದೊಂದು ಎಕರೆ 1 ಗಂಟೆಗೆ ಹೊಡೆದಾಕ್ಬೋದು. ದೊಡ್ಡ ಮರಗಳಾದರೆ 1 ಗಂಟೆನಲ್ಲಿ ಒಂದು 30, ಒಟ್ಟಾರೆ 1 ಗಂಟೆಗೆ 1 ಎಕರೆನ ಸ್ಪ್ರೇ ಮಾಡೋವಷ್ಟು ಇದೆ ಇದು ಕಷಾಯ. ಅವ್ರು ಹೇಳ್ತಾ ಇದ್ರಲ್ಲ ಕಾನ್ಸಂಟ್ರೇಷನ್ನು 1 ಲೀಟ್ರಿಗೆ 20 ಲೀಟ್ರು ಆ ರೀತಿ. ನೋಡಿ, ಇದು ಒಟ್ಟಾರೆ ಈ ಕಷಾಯಗಳು ಹೇಗಿದೆ ಕೆಲಸ ಮಾಡುತ್ತೆ ಅಂದರೆ, ಪೂರ್ತಿ ಅದರೊಳಗಡೆ ಈ ದುಂಬಿನೂ ಇರುತ್ತೆ, ಈ ಕಪ್ಪು ಮೂತಿ ಹುಳ, ಅವೆಲ್ಲವೂ ಸಹ ಈ ಕಷಾಯನ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋ ಥರ ಇದನ್ನು ಇದು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಥರದ್ದೊಂದು ಡ್ರೈವ್ಗಳು ಎಲ್ಲ ಕಡೆ ನಡೆದ್ರೆ ಭಾಳ ಒಳ್ಳೆಯದು. ನೋಡಿ, ಅದರಲ್ಲಿ ಸ್ಪ್ರೇನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಅದು ವೈಟ್ ಲೈಟು ನೋಡಿ ಆರ್ತಾ ಇದೆ. ನೋಡಿ, ಅದು ಔಷಧಿ ಹೊಡೆದ ತಕ್ಷಣ ಅದರಲ್ಲಿರೋ ಬಿಳಿ ಏನು ಆರ್ತವೆ. ನೋಡಿ, ಅಲ್ಲಿ ಹೋಯ್ತು ತೋಯಿಸೋದು ಆ ಥರ. ತೋಯ್ಬೇಕು ಅದು, ಅಂದರೆ ಪೂರ್ತಿ ನೆನೆಸ್ತಾ ಇದ್ದಾರೆ. ನೋಡ್ರಿ, ಆ ಬಿಳಿ ನೊಣಗಳು ಎಲ್ಲ ಹಾರಕ್ಕೆ ಸ್ಟಾರ್ಟ್ ಆದವು. ದೊಡ್ಡ ಮರಕ್ಕೆ ರೋಟಿ ಕಟ್ಬೇಕಷ್ಟೇ ಈಗ. ಸರ್, ಇದಕ್ಕೆ ಕಪ್ಪು ಮೂತಿ ಹುಳನೂ ಸಾಯ್ತಾ? ಹಾಂ, ನೋಡಿ ಇದ್ರೆ ಹಂಗಾರೆ ಇಲ್ಲಿ ಒಳ ಹುಳ ಐತೆ ಸಾ, ಕಟ್ಟಾಗಿರಂಗೈತೆ ನೋಡ್ರಿ, ಗರಿ ಎಲ್ಲ ಕಟ್ಟಾಗೈತೆ. ನೋಡಿ, ಹಂಗೆ ಪೂರ್ತಿ ಆ ಬುಡಕ್ಕೆ ನೀರನ್ನು ಹಾಕೋದ್ರಿಂದ, ಕಷಾಯನ ಸಿಂಪಡಣೆ ಮಾಡೋದ್ರಿಂದ ಈ ಕಪ್ಪು ಮೂತಿ ಹುಳ ಇದೆಯಲ್ಲ ಅದು ಸಹ ನೋಡಿ ಆ ಥರ ಬುಡಕ್ಕೆ ಹಾಕೋದ್ರಿಂದ ಆ ಕಪ್ಪು ಮೂತಿ ಹುಳನೂ ಈ ಕಷಾಯದ ಕಾನ್ಸಂಟ್ರೇಷನ್ಗೆ ಕಪ್ಪು ಮೂತಿ ಹುಳನೂ ಸಾಯ್ತು. ಯಾಕೆಂದ್ರೆ ಅಲ್ಲಿ ಗರಿ ಕಟ್ ಮಾಡಿದ್ದೆ ನೋಡಿ, ಆ ಹುಳ ಕಾಣ್ಬೋದು ಇದನ್ನು. ಮುಂದೆ ಈಗ ನೆಕ್ಸ್ಟು ದೊಡ್ಡ ಮರಗಳಿಗೆ ಹೊಡೆಯೋಕ್ಕೆ ಆ ರೋಟಿ ಕಟ್ಟಿದ ಮೇಲೆ ಇದನ್ನು ಮತ್ತೊಮ್ಮೆ ಲೈವ್ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.